ನಮಸ್ಕಾರ. ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಆ್ಯಂಡ್ ಎಲ್ಲ ಡೀಟೇಲ್ಸ್ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 7619656399 ಆಗಿರುತ್ತದೆ. ದಯವಿಟ್ಟು ನೀವು ನಮಗೆ ಕರೆ ಮಾಡಬೇಡಿ. ನೀವು ಎಲ್ಲ ಗಾಡಿ ಡೀಟೇಲ್ಸ್ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ಮಾತನಾಡುತ್ತೇವೆ. ಈ ಒಂದು ವಿಡಿಯೋದಲ್ಲಿ ಈ ವಾಹನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತೇವೆ. ಈ ವಾಹನದ ಬಗ್ಗೆ ಓನರ್ ಏನೆಂದು ಹೇಳಿದ್ದಾರೆ ನೋಡೋಣ ಬನ್ನಿ. ಈ ಒಂದು ವಿಡಿಯೋದ ಕೆಳಗಡೆ ಈ ಓನರ್ ನಂಬರ್ ಅನ್ನು, ಈ ಗಾಡಿಯ ವಾಹನದ ಓನರ್ ನಂಬರ್ ಅನ್ನು ಕೆಳಗಡೆ ಹಾಕಲಾಗುವುದು. ಈ ವಾಹನದ ಬಗ್ಗೆ ಆಸಕ್ತಿ ಇದ್ದಲ್ಲಿ ನೀವು ಡೈರೆಕ್ಟ್ ಓನರ್ಗೆ ಕರೆ ಮಾಡಿ ಮಾತನಾಡಬಹುದು. ಸರ್ ವಾಟ್ಸಪ್ನಲ್ಲಿ ಗಾಡಿ ಕಳಿಸಿದ್ರಲ್ಲ? ಹೌದು ಸರ್, ಕಳ್ಸಿದ್ವಿ ಸರ್. ಅದು ಮಾಡಲ್ ಏನು ಸರ್ ಗಾಡಿದು? ಮಾಡಲ್ ಸರ್ 2007 ಸರ್. 2007? ಹ್ಞೂ ಸರ್. ಸರ್ ಗಾಡಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ? ಗಾಡಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಹೌದಾ? ಇನ್ಶೂರೆನ್ಸ್ ಎಲ್ಲ ಇದೆನಾ? ಇನ್ಸೂರೆನ್ಸ್ ಇದೆ, ರೋಡ್ ಟ್ಯಾಕ್ಸ್ ಕಟ್ಟಿದ್ವಿ, FC ಕಟ್ಟಿದ್ವಿ. ಹೌದಾ? ಎಲ್ಲ ರನ್ನಿಂಗ್ ಇದೆ ಸರ್. ಮೊನ್ನೆ ಅದು ನಾವು ತಂದು ಅಂತ ಮಾಡಿದ್ವಿ. ನಮ್ಮ ಅಮ್ಮರು ಇದು ಬೇಡ ನಮಗೆ, ನಾವು ಇಲ್ಲೇ ರೂಮ್ ನೋಡ್ಕೊಂಡು ಮಾಡೋಣ ಅಂತಂತಂದ್ರು. ಹಾಂ ಸರ್. ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ಸರ್. ಅದಕ್ಕೆ ಒಂದ್ ದಿವಸ ಮಾಡಿದ್ದೆ ಅಷ್ಟೇ. ಹೌದಾ? ಹಾ ಆ ಗಾಡಿನ ಏನಕ್ಕೆ ಯೂಸ್ ಮಾಡ್ತಿದ್ರಿ ಸರ್ ನೀವು? ಸರ್ ಇದನ್ನ ನಾನು ತಗೊಂಬಂದು ನಾನು ಮಾಡಿಸಿ ನಾನು ಫುಡ್ ಟ್ರಕ್ ಮಾಡೋಣ ಅಂತ ಮಾಡಿದ್ದೆ ಸರ್ ಅಷ್ಟೇ. ಹಾಂ ಓಕೆ. ಗಾಡಿಯಲ್ಲಿ ಹೋಟೆಲ್ ಮಾಡೋಣ ಅಂತ ಅನ್ಕೊಂಡಿದ್ರಿ? ಹೌದು ಸರ್. ಹೌದಾ? ಇವಾಗ ಅದರಲ್ಲಿ ನೀವು ಗಾಡಿಯಲ್ಲಿ ಹೋಟೆಲ್ ಮಾಡಿಲ್ಲ. ಅದೇ ಒಂದೇ ದಿವಸ ಮಾಡಿದ್ವಿ ಸರ್. ಆಮೇಲೆ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಬೇಡ, ನಮ್ಗೆ ಇದೇ ಬೇಡ, ನಾವ್ ಇಲ್ಲೇ ರೂಮ್ ಇಂದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ರೂಮ್ ಮಾಡೋಣ ಅಂತಂದ್ರೆ ನಾನು ತಂದೆ ಸರ್. ಹಂಗೋಸ್ಕರ ನಾನು ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಇಂಜಿನ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಅಂದ್ರೆ ನೀವು ಗಾಡಿ ತಗೊಂಬಂದ್ಬಿಟ್ಟು ನೀವು ರೆಡಿ ಮಾಡ್ಸಿದ್ದು ಅದು? ಹ್ಞೂ ಸರ್, ನಾವು ರೆಡಿ ಮಾಡ್ಸಿದ್ವಿ. ನೀವು ಆತರ ಎಲ್ಲ ಸಿಸ್ಟಮ್ ಎಲ್ಲ ನೀವು ಮಾಡ್ಸಿದ್ದು? ನಾವ್ ಮಾಡ್ಸಿದ್ ಸರ್. ಓಕೆ ಓಕೆ ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಲ್ಲ ಗಾಡಿದು? ಹ್ಞೂ ಸರ್. ಮೊನ್ನೆ ಅದು ಗಾಡಿ ಅಲ್ಲಿ ಏನು ಅದು ಅವ್ರು ಏನು ಕಟ್ಕೊಂಡಿದ್ದಿಲ್ಲ, ನಾನ್ ತಗೊಂಬಂದು ನಾನು ಇನ್ಸೂರೆನ್ಸ್, FC ಆಮೇಲೆ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್ ಅಷ್ಟೇ. ಓಕೆ ಸರ್. ಓಕೆ. ಗಾಡಿ ಮೇಲೆ ಯಾವುದೇ ರೀತಿಯಿಂದ ಲೋನ್ ಏನಿಲ್ಲ ಅಲ್ಲ? ಏನಿಲ್ಲ ಸರ್. ಇಲ್ಲ. ಓಕೆ ಸರ್. ಇವಾಗ ಯಾರಾದ್ರೂ ನೀವು ಗಾಡಿ ತಗೊಂಡಪ್ಪ ಅಂದ್ರೆ ನೀವು CC ಕಂಡೀಷನ್ ಗಾಡಿ ಕೊಡ್ತೀರಿ ಎಲ್ಲ ಕ್ಲಿಯರ್ ಮಾಡಿ, ಹೌದಲ್ಲ? ಹ್ಞೂ ಸರ್. ಹ್ಞೂ ಸರ್. ಸರ್ ನೀವು ಓನರ್ ಎಷ್ಟನೇ ಓನರ್ ಆಗಿದ್ದೀರಾ ಸರ್? ನಾವು ಓನರ್ ಮೂರನೇ ಓನರ್ ಸರ್. ನೀವು ಮೂರನೇ ಓನರು. ನಿಮ್ಮ ಹೆಸರಲ್ಲಿ ಆಗಿದೆನಾ ಗಾಡಿ? ಇನ್ನ ನನ್ನ ಹೆಸರು ಆಗಿಲ್ಲ ಸರ್, ಇನ್ನ ಮಾಡ್ಸಕ್ ಕೊಟ್ಟಿದ್ದೀನಿ ಸರ್. ಹಂಗಾಗಿ ಕೊಟ್ಟಿದ್ರಿ. ಇವಾಗ ಯಾರಾದ್ರೂ ಪರ್ಚೇಸ್ ಮಾಡಿದಪ್ಪ ಅಂತಂದ್ರೆ ಅವ್ರ ಹೆಸರು ಮೇಲೆ ಆಗುತ್ತೆ ಗಾಡಿ? ಈಗ ಅವ್ರ ಹೆಸರಲ್ಲಿ ಮಾಡಿ, ಅವ್ರ ಹೆಸರು ನಾನು ತಗೊಂಡಿದ್ದೀನಿ ಸರ್. ಈಗ ಅವ್ರ ಹೆಸರಲ್ಲಿ ಮಾಡ್ಲೇ ಮಾಡಿಸ್ಕೊಡ್ತೀನಿ ಬೇಕಾದ್ರೆ. ಹೌದಾ? ಓಕೆ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಎಲ್ಲ 80% ಇದೆ ಸರ್. ಎಲ್ಲ 80% ಟೈರ್ ಕಂಡೀಷನ್ ಎಲ್ಲ ಇದಾವೆ? ಹಾ ಸರ್. ಹೌದಾ? ಓಕೆ ಸರ್. ಆಯ್ತು. ನೀವು ಫೈನಲ್ ಏನ್ ಪೋರ್ಟ್ ಮಾಡಕತ್ತೀರಿ? ಏನ್ ಪ್ರೈಸ್ ಹೇಳಕತ್ತೀರಿ ಸರ್? ಅದು 150 ಹೇಳಕತ್ತೀವಿ ಸರ್. 1,50,000 ರೂಪಾಯಿ ಹೇಳ್ತಾ ಇದೀರಾ? ಹೌದು ಸರ್. 2007 ಮಾಡಲು 1,50,000 ಜಾಸ್ತಿ ಆಯ್ತಲ್ರಿ? ಅದಲ್ಲ ಸರ್, ಅಲ್ಲ ನಾನು ಗಾಡಿ ರೆಡಿ ಮಾಡ್ಬಿಟ್ಟು ಅದ್ರ ರೋಡ್ ಟ್ಯಾಕ್ಸ್ ಅದೆಲ್ಲ ಜಾಸ್ತಿ ಇತ್ತು ಸರ್. ಅವ್ರ ಹತ್ರ ಇವ್ರು ನಮ್ಮ ಮಳೆಯಂದ್ರ ತಗೊಂಬಂದ್ ಮುಗಿಸ್ಬಿಟ್ಟಿದ್ರು. ಹಂಗಾಗಿ ನಾನು ನೋಡ್ಕೊಂಡಿದ್ದಿಲ್ಲ. ಆಮೇಲೆ ರೋಡ್ ಟ್ಯಾಕ್ಸ್ ಕಟ್ಟೋದು FC ಮಾಡ್ಸಕ್ ಹೋದ್ಮೇಲೆ ರೋಡ್ ಟ್ಯಾಕ್ಸ್ ಜಾಸ್ತಿ ಇದಪ್ಪ, ಇವ್ರು ಕಟ್ಟಿಲ್ಲ ಅಂತ ಹೇಳಿದಕ್ಕೆ ನಾನು ರೋಡ್ ಟ್ಯಾಕ್ಸ್ ಕಟ್ಸ್ಕೊಂಡು ಆಮೇಲೆ FC ಕಟ್ಕೊಂಡು ಆಮೇಲೆ ಇನ್ಸೂರೆನ್ಸ್ ಕಟ್ಕೊಂಡ್ಬಿಟ್ಟು ಬಂದಿದ್ದೀನಿ ಸರ್. ಓಕೆ ಸರ್. ಆಯ್ತು. ನಮ್ಮ ಮಿಸ್ಟರ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ವಿಡಿಯೋನ. ನಮ್ ಕಡೆಯಿಂದ ಬಂದಪ್ಪ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡಿ, ಆಯ್ತಾ? ಮಾಡ್ಕೊಂಡ್ಬಿಡಿ ಸರ್. ಓಕೆ. ಮಾಡ್ಕೊಂಡಿದ್ದೀನಿ ಸರ್. ಓಕೆ ಓಕೆ. ಯಾವ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಬೆಂಗಳೂರು ಸರ್, ಪಿನ್ನೆಟ್ ಸೆಕೆಂಡ್ ಸೇಲ್ಸ್. ಪಿನ್ನೆಟ್ ಸೆಕೆಂಡ್ ಸೇಲ್ಸ್, ಬೆಂಗಳೂರಾ? ಹ್ಞೂ ಸರ್. ಓಕೆ ಓಕೆ. ಇದೇ ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಅಲ್ಲ, ನಂಬರ್? ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ನಂದು. ಓಕೆ ಸರ್. ಓಕೆ. ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.